ನಮಸ್ತೆ ಎಲ್ಲರಿಗೂ. ಬನ್ನಿ ಈಗ ನೀವೇನ್ ಮಾಡ್ಬೇಕು ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ಹತ್ರ ಯಾರು ಸುಳ್ಳು ಹೇಳ್ತಿದ್ದಾರೆ, ಇವರು ಯಾರು ಅಂತ ಕಂಡಿಡ್ಕೊಂಡು ಇವರಿಂದ ದೂರ ಇರಬೇಕು. ಎರಡನೇದು, ಯಾರೋ ನಿಮ್ಮನ್ನ ಟೆಂಪ್ಟ್ ಮಾಡ್ತಿದ್ದಾರೆ, ಆ ಟೆಂಪ್ಟಿಂಗ್ ಎನರ್ಜಿಯಿಂದ ನೀವು ದೂರ ಇರಬೇಕು. ಮೂರನೇದು, ಯಾರೋ ನಿಮ್ ಜೊತೆ ಕಾಂಪ್ರಮೈಸ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಸಾರಿ ಕೇಳೋ ಅಂತ ಚಾನ್ಸಸ್ ಇದೆ. ಕಮಿಟ್ಮೆಂಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಕಾಂಪ್ರಮೈಸ್ ಆಗಿ ಕ್ಷಮಿಸಿದ್ರೆ ನೀವು ಅವ್ರ ಜೊತೆ ನೀವು ಅನ್ಕೊಂಡಿರೋದು ಮಾಡಬಹುದು. ವಾಟ್ ಎವರ್ ಯು ಥಿಂಕ್ ಯು ಕ್ಯಾನ್ ಡೂ ಇಟ್. ಸೊ ವೆಕೇಶನಿಗೆ ಹೋಗೋದಕ್ಕೆ ರೆಡಿಯಾಗಿ, ಎಲ್ಲೋ ಹೊರಗಡೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸೈಕಲ್, ಫೇಟ್, ಕರ್ಮ, ಸಮಥಿಂಗ್ ಎಂಡಿಂಗ್, ಸಮಥಿಂಗ್ ನ್ಯೂ ಬಿಗಿನಿಂಗ್, ಏನೋ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಸೊ ಹಾಗಾಗಿ ಆ ನ್ಯೂ ಬಿಗಿನಿಂಗ್ಗೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಈ ಒಂದು ಎಂಡಿಂಗ್, ಒಂದು ನ್ಯೂ ಬಿಗಿನಿಂಗ್, ಯಾರೋ ನಿಮ್ ಜೊತೆಲಿ ಪ್ರೀತಿ ವಿಚಾರದಲ್ಲಿ, ಪ್ರಣಯದ ವಿಚಾರದಲ್ಲಿ ಸುಳ್ಳು ಹೇಳಿರಬಹುದು. ಅವರು ವಾಪಸ್ ಗೆ ಬರ್ತಾರೆ. ಇಷ್ಟ ಇದ್ರೆ ಅವ್ರನ್ನ ಕ್ಷಮಿಸಿ ಅವ್ರ ಜೊತೆ ವೆಕೇಶನ್ ಹೋಗುವಂತ ಸಾಧ್ಯತೆ ಇದೆ. ಒಂದು ಕರ್ಮ ಎಂಡಿಂಗ್ ಆಗಿ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರುತ್ತೆ. ಸುಳ್ಳು ಹೇಳೋರ್ ಮುಂದೆ ನೀನ್ ಸುಳ್ಳು ಹೇಳ್ದೆ ಅಂತ ಜಗಳಕ್ಕೆ ಹೋಗ್ಬಿಡಿ. ತಾಳ್ಮೆಯಿಂದ ಇರಿ. ಇನ್ನೊಂದು ಕೆಲವು ತಿಂಗಳಲ್ಲಿ ಇನ್ನ ಹೆಚ್ಚಿನ ಒಳ್ಳೇದೇನೋ ನಿಮ್ ಜೀವನಕ್ಕೆ ಆಗತ್ತೆ. ಸೊ ಯಾರು ಕಾಯ್ತಾ ಇದ್ದೀರಾ ಅದೆಲ್ಲ ಆಗತ್ತೆ. ನೀವೇನೇನ್ ಅನ್ಕೊಂಡಿದ್ದೀರೋ ಅದೆಲ್ಲ ಆಗತ್ತೆ. ಸ್ವಲ್ಪ ತಾಳ್ಮೆಲಿ ಇರಿ ಅನ್ನುವಂಥದ್ದು ಇದೆ ಇನ್ ಕೆಲವು ತಿಂಗಳು. ಜೊತೆಗೆ ಯಾರೋ ಏನೋ ಹೇಳ್ತಾರೆ ನಿಮ್ಮ ಹತ್ರ, ಕನ್ಫೆಷನ್ ಮಾಡ್ತಾರೆ ಅನ್ನುವಂಥದ್ದು, ಅದು ಗಾಸಿಪ್ ಇರಬಹುದು ಅಥವಾ ಅದು ಸಮಥಿಂಗ್ ಏನೋ ಇರಬಹುದು. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡು ಆಮೇಲೆ ನಿರ್ಧಾರ ತಗೊಳ್ಳಿ ಅಥವಾ ಆಮೇಲೆ ರಿಯಾಕ್ಷನ್ ಕೊಡಿ. ಅದಕ್ಕೆ ಮುಂಚೆನೆ ನೀವೇನು ಮಾತಾಡಕ್ಕೆ ಅಥವಾ ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಓಕೆ, ದೇ ವಿಲ್ ಬಿ ಬ್ಯಾಕ್. ಆಗಲೇ ಹೇಳ್ದಂಗೆ ಯಾರು ನಿಮ್ ಜೊತೆ ಕಮಿಟ್ಮೆಂಟ್ ಅಲ್ಲಿ ಇದ್ರು ಅಥವಾ ಬ್ರೇಕಪ್ ಅಲ್ಲಿ ಇದ್ರು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರು, ಅವರು ಆದಷ್ಟು ಬೇಗ ನಿಮ್ ಜೀವನಕ್ಕೆ ವಾಪಸ್ ಬರ್ತಾರೆ. ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಈವನ್ ಇದು ನಿಮ್ ಜೀವನದಲ್ಲಿ ಯಾರು ಗಾಸಿಪ್ ಮಾಡ್ತಿದ್ರು ಅವ್ರು ಕೂಡ ಆಗಿರಬಹುದು. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಆಗಿರುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಲವ್ ನ್ಯೂಸ್ ನ ಕೇಳ್ತೀರಾ ಅನ್ನುವಂಥದ್ದು ಇದೆ. ಎಸ್, ನೀವೇನ್ ಅನ್ಕೊಂಡಿದ್ದೀರಾ, ಎಸ್, ನಿಮ್ಮ ಲಕ್ ನಿಮ್ ಜೊತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಎಚ್ಚರಿಕೆ ಇದೆ ಇಲ್ಲಿ. ಸೊ ಇವತ್ತು ನೀವು ಈ ಒಂದು ಎಚ್ಚರಿಕೆ, ನಿಮ್ಮ ಇಂಟ್ಯೂಷನ್ ಏನ್ ಕೊಡ್ತಾ ಇದೆ, ನಿಮ್ಮ ಕಾರ್ಮಿಕ್ ಬಗ್ಗೆ, ಎಸ್ಪೆಷಲಿ ನಿಮ್ಮ ಕರ್ಮದ ಬಗ್ಗೆ ಏನೋ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಅದನ್ನ ನೀವು ಸರಿಯಾದ ರೀತಿಯಲ್ಲಿ ತಗೊಳ್ಳಿಲ್ಲ ಅಂದ್ರೆ, ಇವಾಗ ನೀವು ಇಗ್ನೋರ್ ಮಾಡಿದ್ರೆ ನಾಳೆ ಅದು ನಿಮ್ಗೆ ದುಬಾರಿ ಆಗುವಂತ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಇಂಪಾರ್ಟೆಂಟ್ ಏನು ಅಂದ್ರೆ, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ ಜೊತೆ ಇದ್ದಾರೆ. ಅವರು ನಿಮ್ಮನ್ನ ನೋಡ್ತಾನೆ ಇದ್ದಾರೆ ಅನ್ನುವಂಥದ್ದು. ಅವ್ರು ನಿಮ್ಮನ್ನ ನೋಡ್ತಾನೆ ಇದ್ದಾರೆ, ನಿಮ್ಗೆ ಗೈಡೆನ್ಸ್ ಕೊಡ್ತಾನೆ ಇದ್ದಾರೆ, ನಿಮ್ಗೆ ರಕ್ಷೆ ಆಗ್ತಾನೆ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಅವ್ರು ಯಾರಿರಬಹುದು ಅನ್ನುವಂತ ಕುತೂಹಲಕ್ಕೆ ವಾಟರ್ ಸೈನ್ ಇದೆ ಅವ್ರದ್ದು. ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್ ಇವರಾಗಿರಬಹುದು ಅನ್ನುವಂಥದ್ದು ಕೂಡ ಇದೆ. ಇನ್ ಕೆಲವರಿಗೆ ಅರ್ತ್ ಸೈನ್, ಟ್ಯಾರೋಸ್, ವರ್ಗೋ, ಕ್ಯಾಪ್ರಿಕಾನ್. ಸೊ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ ಮತ್ತೆ ಮಕರ ರಾಶಿ. ಮರ್ಕ್ಯೂರಿ ರೆಟ್ರೋಗೇಡ್. ಓಕೆ, ಸೊ ಎಲ್ಲವೂ ಕೂಡ ಏನೇನ್ ನಡೀತು ನಿಮ್ ಜೀವನದಲ್ಲಿ, ಎಸ್ಪೆಷಲಿ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂಗೆ, ಅದೆಲ್ಲವೂ ಮತ್ತೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ. ಹೊಸ ವ್ಯಕ್ತಿ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಗ್ರಹಚಾರ ನಿಮ್ಮ ಜೀವನದಲ್ಲಿ ಆಟ ಆಡ್ತಾ ಇದೆ. ಸದ್ಯಕ್ಕೆ ಎಲ್ಲಾನು ಬಿಟ್ಟಾಕುವಂತ ಮನಸ್ಥಿತಿಗೆ ಬನ್ನಿ. ಸೊ ಹೊಸ ಜೀವನ, ಹೊಸ ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ.
ನಿಮ್ಮ ಪ್ರಾಣಿಗಳನ್ನ ಯಾರೋ ಕದ್ಕೊಂಡು ಹೋಗ್ಬೇಕು ಅಂತ ಹೊಂಚಾಕಿ ನೋಡ್ತಿದ್ದಾರೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲಿ ನೀವು ವೆಕೇಶನ್ ಹೋಗ್ತೀರಾ ಅನ್ನುವಂತ ಒಂದು ಸ್ಪೈ ಮಾಡ್ತಿದ್ದಾರೆ, ಯಾರೋ ನಿಮ್ ಮೇಲೆ ಕಣ್ಣಿಟ್ಟಿದ್ದಾರೆ, ಅವ್ರ ಬಗ್ಗೆ ಕೂಡ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ರಿಸರ್ಚ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸ್ವಲ್ಪ ಕೆಲವರಿಗೆ ಡೈವರ್ಸ್ ಆಗುವಂಥದ್ದು, ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ. ಸೊ ಕೆಲವರು ಮೂವ್ ಆನ್ ಮಾಡಕ್ಕಾಗ್ದಿರ ಒದ್ದಾಡ್ತಾ ಇದ್ರೆ ಯೋಚನೆ ಮಾಡ್ಬೇಡಿ, ಆದಷ್ಟು ಬೇಗ ನೀವು ಮೂವ್ ಆನ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಫೈನಲ್ ಕಾರ್ಡ್ ತಗೊಳ್ಳೋಣ, ರೀಡಿಂಗ್ ಮುಗಿಸೋಣ. ಓಕೆ ಓಕೆ, ನೋ, ಇಟ್ಸ್ ನಾಟ್ ದ ರೈಟ್ ಟೈಮ್. ಓಕೆ, ನೋ ನೋ, ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಬಾಟಮ್ ಆಫ್ ದಿ ಡೆಕ್. ಓಕೆ, ನೋ ಅಂತ ಇದೆ. ಕೆಲವ್ರಿಗೆ ಕಮಿಟ್ಮೆಂಟ್, ಎಂಗೇಜ್ಮೆಂಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ನೀವೇನ್ ಮಾಡ್ಬೇಕು ಮಾಡಬಾರ್ದು ಅನ್ನುವಂಥದ್ದು. ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡಿ. ಓಕೆ, ಸೊ ಥರ್ಡ್ ಸಿಚುವೇಶನ್ ಬಗ್ಗೆ ಹುಷಾರಾಗಿರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.